ಸಾಮಾನ್ಯ ನಿಮ್ಮ ಏರಿಯಾನ ಕಾಣುತ್ತೆ. ಅಲ್ಲಿ ಶುಂಠಿ ಬೆಳೆಗಾರರು ಅಷ್ಟರು ಅಡಿಕೆ ಸಸ್ಯ ಹಾಕೋ ಸಂದರ್ಭದಲ್ಲಿ ಟ್ರೆಂಚ್ ಹೊಡೆದು ಟ್ರೆಂಚ್ ಒಳಗೆ ನಂತರ ಕನಿಷ್ಠ 1 ಅಡಿ 1.5 ಅಡಿ ಮುಚ್ಕೊಂಡ್ಬರ್ತಾರೆ. ಬೇರೆ ಹೆಂಗೆ ಉಸಿರಾಡ್ದವು? ಇರಲಿ, ಈಗ ನಾ ಇನ್ನೊಂದು ಏನು ಹೇಳ್ತೀನಿ ನಿಮ್ಗೆ ಅಂದರೆ, ಇದನ್ನು ಸಾಗರ ಭಾಗದೊಳಗೆ ಕಾಯಂ ಮಾಡ್ಕೊಂತ ಬಂದಾರ. ನೀವು ಇನ್ನೂ ರಾಣೆಬೆನ್ನೂರನ್ನ ಈಗ ನೋಡಾತ್ತೀರಿ ಇದನ್ನು. ಅವರು ಏನೈತಿ ಅಂದರೆ, ಇದು ನಮ್ಮದೊಂದು ಪದ್ಧತಿ ಐತಿ, ನಮ್ಮಲ್ಲಿ ಸಿಸ್ಟಮ್ ಅದಾವೆ. ಏನು ಅಂದರೆ, ದೇವಸ್ಥಾನಕ್ಕೆ ಹೋದಂತ ಒಬ್ಬನು ದೇವಸ್ಥಾನಕ್ಕೆ ಹೋಗಿ ಅವನೇನು ಮಾಡ್ದ ಅಂದ್ರೆ ಗಂಟೆ ಹೊಡಿಬೇಕು. ಹೌದಾ? ಕಚ್ಚೆ ಹಾಕ್ಕೊಂಡು ಮೇಲೆ ಹೆಂಗೆ ಗಂಟೆ ಹೊಡಿಬೇಕಾರೆ ಹೈಟ್ ಅಲ್ಲ ಗಂಟೆ ಹಾರಿ ಹಾರಿ ಹೊಡಿತಿದ್ನಂತ. ಒಂದು 25 ಸಲ ಹಾರಿದ್ಮೇಲೆ 26ನೇ ಸಲ ಅವ್ನು ಹಾರೋದಕ್ಕೂ ಗಂಟೆ ಸಿಗೋದಕ್ಕೂ ಕಚ್ಚಿ ಬಿಚ್ಚೋದಕ್ಕೂ ಸಮ ಆಗ್ಬಿಡ್ತು. ಸಿರೀಸ್ನಾಗ 500 ಮಂದಿ ಪಾಳ್ಯದಾಗಿದ್ರಂತೆ. ಎಷ್ಟು ಮಂದಿ? ಅವರು ಅವ ಕಚ್ಚಿ ಬಿಚ್ಚಿದ್ದು ನೋಡ್ಕೊಳ್ಳೋತ್ತಿಗೆ ಹಿಂದೆ ನಾವು ಏನು ಮಾಡ್ದೆ, ಇದು ಸ್ಪೆಷಲ್ ದೇವಸ್ಥಾನ, ಕಚ್ಚಿ ಬಿಚ್ಕೊಂಡು ಗಂಟೆ ಹೊಡಿಬೇಕು ಅಂತೇಳಿ ಅವ್ನು ಸೀದಾ ಗಂಟೆ ಸಿಗಂಗಿದ್ರು ಕಚ್ಚಿ ಬಿಚ್ಕೊಂಡು ಗಂಟೆ ಹೊಡೆದಂತ. ಹಿಂಗೆ ಎಲ್ಲರೂ ಪಾಳೆ ಪೂರ್ತಿ ಮುಂದಾದ ದೇವಸ್ಥಾನಕ್ಕೆ ಬರೋದು ಕಚ್ಚೆ ಬಿಚ್ಚಿ ಗಂಟೆ ಹೊಡೆಯೋ ದೇವಸ್ಥಾನ ಅಂತ ಬರ್ದಿಲ್ಲ. ಅಂದರೆ ನಾವಿಲ್ಲಿ ಏನು ಮಾಡತ್ತೀವಿ ಅಂದರೆ ಡೂಪ್ಲಿಕೇಶನ್ ಇವು ಅಷ್ಟೇ. ಏನಿವು ನೋಡ್ರಿ, ಅವ ಏನು ಪ್ರಾಯೋಗಿಕವಾಗಿ ಏನೋ ಒಂದು ತಲೆ ಕೆಡಿಸ್ಕೊಂಡಾನ. ಅವ್ಗೆ ಹಂಗೆ ಅನ್ಸೈತ್ರಿಪ್ಪ. ಅವ್ಗೇನು ಅನ್ಸೈತಿ ಅಂದರೆ ಎಲ್ಲ ಬೇರೆ ಮ್ಯಾಲೆ ಬರತ್ತವು, ತಗ್ಗನ್ಯಾಗ ಇಡಲಿ ಅದನ್ನ ಅಂತ ಅವ್ಗೆ ಅನ್ಸಿರ್ಬೇಕು. ಅವು ಮಾಡಿರ್ಬೇಕು. ಡೂಪ್ಲಿಕೇಶನ್ ಮಾಡ್ಬೇಕಾದ್ರೆ ನೀವು ಅವ್ನು ಭೇಟಿ ಆದ್ರೆ ಇಲ್ಲಲ್ಲ. ನೀವು ಒಂದು ಸ್ವಲ್ಪ ಅಂತ ಅವನ್ನೆಲ್ಲ ಏನೈತಲ್ಲ ಸಮಸ್ಯೆ ಅದಾವೆ, ಅವನ್ನ ಡೂಪ್ಲಿಕೇಶನ್ ಮಾಡೋಕ್ಕಾಗಲ್ಲ. ಅವನ್ನ ಹಾಗೆಲ್ಲ ಅಪವಾದಗಳು ಅದಾವೆ. ಮತ್ತು ಅಪವಾದಗಳು ಇಲ್ಲನು ಮತ್ತು ಜಗತ್ತಿನಾಗೆ. ಈಗ ಕೆಲವೊಬ್ಬ ನಾ ಈಗ ಹೇಳ್ಬಿಡ್ತಾನೆ, ಒಬ್ಬ ಮನುಷ್ಯ ಹೇಳ್ತಾನೆ, ಯಾರು ಹೇಳಿದ್ರಪ್ಪ 75 ವರ್ಷ ಆಯ್ತು ನಾ ಸಿಗರೇಟ್ ಸೇದಾಕತ್ತೆ, ನಂಗೇನು ಆಗಿಲ್ಲ ಅಂದ್ಬಿಟ್ರಿ. ಏನು ಮಾಡ್ರಿ ನೀವು? ಇವತ್ತೆಲ್ಲ ಏನು ಸರ್ಕಾರ ಗಿರ್ಕಾರ ಧೂಮ್ರಪಾನ ಇದು ಹಾನಿಕಾರಕ ಅವನ್ನ ಅಡ್ವರ್ಟೈಸ್ ಮಾಡೋಣ ನಡ್ರಿ. ಹಂಗಾರೆ ಇನ್ನೊಂದು ಕರ್ಕೊಂಡ್ರೆ ಧೂಮ್ರಪಾನ ಮಾಡಿ 75 ವರ್ಷ ಬದುಕಿ ಹಿಂಗೆ ಮಾಡೋಕ್ಕಾಗತ್ತೆ? ನೀವು ವಿರೋಧಗಳನ್ನು ಯಾವತ್ತೂ ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ? ಅಪವಾದಗಳದಾವು. ಏನದಾವು? ಇಲ್ಲ, ಅಪವಾದಗಳು ಎಂತಿಂಥವು ಅದಾವು. ಬರೀ ಏನು ಚಹಾ ಕುಡ್ಕೊಂಡು ಬದುಕ್ತಾರೆ ಅದಾರ, ಅದನ್ನು ಕುಡ್ಕೊಂಡು ಬದುಕಿದಾರು ಅದಾರ. ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ, ಹೈಲೈಟ್ ಮಾಡೋಕ್ಕಾಗಲ್ಲ. ಅದು ಒಳ್ಳೇದಲ್ಲಲ್ಲ, ಹೈಲೈಟ್ ಮಾಡೋಕ್ಕಾಗಲ್ಲ. ಮುಂದುವರೆಸ್ಬಾರ್ದು ಅದನ್ನು. ತಗ್ಗನ್ಯಾಗಿ ಗಿಡ ಇಡ್ತಕ್ಕಂಥ ನೀವೆಲ್ಲ ವಿಚಾರ ಮಾಡಿರಿ. ಯಾವುದೋ ಪ್ರಕೃತಿ ನಿಯಮ ಏನೈತಿ, ನೀವು ಪ್ರಕೃತಿಯಂತೆ ಯೋಚನೆ ಮಾಡಿ ನೋಡಿರಿ. ಅವ ತಗ್ಗನ್ಯಾಗ ಹಚ್ಚಾನ ಅಂತ ಮಾತಾಡತ್ತಿರಲ್ಲ. ಜಗತ್ತಿನಾಗ ಯಾವ್ದಾರ ಒಂದು ಸೀಡು, ನಾವು ಯಾರೂ ಹುಟ್ಟಿಲ್ರಿಪ್ಪ ಪ್ರಕೃತಿ ಒಳಗೆ, ಜಗತ್ತಷ್ಟೇ ಇತ್ತು. ಅವಾಗ ಬೀಜ ಯಾರು ತಗ್ಗು ಹೊಡೆದು ಒಳಗೆ ಹಾಕ್ತಿದ್ರು, ಅದನ್ನು ಮ್ಯಾಲ ಬಿದ್ದ ಅದು ಮೊಳಕೆ ಆಗಿತ್ತೇ ಇಲ್ಲೋ? ಇತ್ತ ಇಲ್ಲ ಅದು. ಹಾಗಾದ್ರೆ ಪ್ರಕೃತಿ ಜೊತೆಗೆ ಯೋಚನೆ ಮಾಡಿರಿ ನೀವು. ಪ್ರಕೃತಿಗೆ ಅಪೋಸಿಟ್ ಯೋಚನೆ ಮಾಡಿ, ಮನುಷ್ಯನ ಬಗ್ಗೆ ಯೋಚನೆ ಮಾಡಿ. ಮನುಷ್ಯ ಭಾರಿ ಕಿಲಾಟಿ ಅದ. ನಾವು ಏನಂತಾನೆ ಹೇಳ್ರಿ, ವೈಯಕ್ತಿಕವಾಗಿ ಬೇರೆ ಮಾತಾಡ್ತಾನೆ, ನಡ್ಕೊಳ್ಳೋದು ಏನು ಮಾಡ್ತಾನೆ ಬೇರೆ ರೀತಿ ನಡ್ಕೊಂತಾನೆ. ಹಂಗೆ ಬೇಡ. ಅಲ್ಲೇ ಹಿಂಗೂ ಇರ್ಬೋದಲ್ಲ, ಎಲ್ಲರನ್ನೂ ಮುಂದೆ ತಗ್ನಾಗ ಸಿಗ್ಸೋಣ ಅಂತ ಹಂಗೆ ಅಡಿಕೆ ಗಿಡ ಹಚ್ಚಿದ್ರವ ಹೇಳಿ ಅನ್ನೋದು ನಿಮ್ಗವ ಹೇಳಿಲ್ಲಲ್ಲ ಅವ. ಅದಕ್ಕೆ ನಾವೇನಂತೀವಿ, ಅಂಥವನ್ನು ಫಾಲೋ ಅಪ್ ನಾವೇನು ಮಾಡೋಕ್ಕಾಗಲ್ಲ. ಒಳ್ಳೆಯದ್ರ ಹಿಂದೆ ಹೋಗ್ಬೇಕು ನಾವು, ಅವನು ಫಾಲೋ ಮಾಡೋಕ್ಕಾಗಂಗಿಲ್ಲ. ಅವನು ಇದು ಮಾಡೋಣ. ಆಮೇಲೆ ಯಾರು ಚೇತನ್ ಒಂದು ಯಾರ್ಯಾರದಾರಿಗೆ ವಿನೋದ್ ಅವ್ರು ರಿಟರ್ನ್ ಆದ್ರೆ, ಮತ್ತು ಈಗ ಇವರು ಪ್ರಭುಕುಮಾರ್ ಅದಾರ. ಕರೀರಿ. ನಮ್ಮ 3 ಜನ ರೈತರು ಅಂತ ಒಟ್ಟು ಟೋಟಲ್ 5 ಜನರನ್ನ ಇನ್ವೈಟ್ ಮಾಡಿದ್ವಿ. ಅದರಲ್ಲಿ ಈಗ ಕೊನೆ ಇರೋರು ಅವ್ರ ತಂದೆಯರಿಗೆ ಇಂಜೆಕ್ಷನ್ ಇರೋದ್ರಿಂದ ಅವರು ಬಂದಿಲ್ಲ. ಪ್ರಭುಕುಮಾರ್ ಅಂಥೇಳಿ ತರೀಕೆರೆಯವರು, ನಂತರ ಬಸವರಾಜ್ ಅಂಥೇಳಿ ರಾಣೆಬೆನ್ನೂರಿಂದ ಮುಂದೆ ಇಟಿಗೆ. ನೀವೆಲ್ಲರೂ ವಿಡಿಯೋ ನೋಡಿರಲ್ಲ, ಅದು 19 ಲಕ್ಷ ಅಡಿಕೆ 2 ಎಕರೆ ಅಂಥೇಳಿ. 1 ಎಕರೆಗೆ ನೋಡಿರಿ. ಇನ್ಮೇಲೆ ನೀವು ಇದೊಂದು ಶಬ್ದನ ಚೇಂಜ್ ಮಾಡ್ಕೊಳ್ಳೋಣ. ಖರ್ಚನ್ನು ಶಬ್ದ ತೆಗೆದು ಎಲ್ಲಿಗೆ ಹಾಕಡ್ರಿ, ಇನ್ವೆಸ್ಟ್ಮೆಂಟ್ ಕಡೆ ತೊಗೊಳ್ರಿ. ಇದೇನಲ್ಲಿ ನಿಮ್ಮದು ತೋಟಕ್ಕಾಗಿ ಮಾಡ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ನೀವು, ಯಾಕಂದರೆ ರಿಟರ್ನ್ ಐತಿ ಇದ್ರಾಗ. ಹೀಗಾಗಿ ಈ ಶಬ್ದನ ಇನ್ಮೇಲೆ ಚೇಂಜು. ತೋಟಕ್ಕಾಗಿ ನೀವು ಮಾಡೋದೇನು ಇನ್ವೆಸ್ಟ್ಮೆಂಟ್. 60,000 ಇನ್ವೆಸ್ಟ್ಮೆಂಟ್ ಇರುತ್ತೆ ಟೋಟಲ್. 60,000ದಲ್ಲಿ 3 ಬಾರಿ ಸ್ಪ್ರೇ ಮಾಡ್ತೀರಾ, 3 ಬಾರಿ ಡ್ರೆಂಚಿಂಗ್ ಮಾಡ್ತೀರಾ, 2 ಬಾರಿ ನೀವು ರಸಗೊಬ್ಬರಗಳನ್ನು ಮಣ್ಣಿನ ಟೆಸ್ಟ್ ಅಡಿ ಒಳಗೆ ಹಾಕ್ತೀರ. ಹೌದಾ? ಯಾವುದೇ ಗೊಬ್ಬರಗಳು ನಿಮಗೆ 330-420 ಗ್ರಾಮ್ ಮೇಲೆ ಇರೋಲ್ಲ. ಅಂದ್ರೆ 1 ಇಂಟ್ರ್ವಲ್ನಾಗ ಅದನ್ನು 3 ಭಾಗ ಮಾಡ್ತೀನಿ ಅಂದರೆ 300 ಗ್ರಾಮಿನ ಮೇಲೆ ನಿಮ್ಮದು ರಸಗೊಬ್ಬರ ಇರಲ್ಲ. ಆಮೇಲೆ ರಸಗೊಬ್ಬರಗಳನ್ನು ಪ್ರತಿ ಬಾರಿ ಟೆಸ್ಟ್ ಯಾಕೆ ಮಾಡಬೇಕು ಅಂದರೆ, ನೀವೇನು ಗೊಬ್ಬರ ಹಾಕ್ತೀರಿ, ಲೋ ಪಿ ಎಚ್ನಾಗ ಗೊಬ್ಬರಗಳು ಚೇಂಜ್ ಆಗ್ತಾವೆ, ಕಾಮನ್ ಪಿ ಎಚ್ನೊಳಗೆ ಚೇಂಜ್ ಆಗ್ತಾವೆ, ಹೈ ಪಿ ಎಚ್ನೊಳಗೆ ಚೇಂಜ್ ಆಗ್ತಾವೆ. ಹೈ ಪಿ ಎಚ್ನೊಳಗೆ ಬಂದು ಸಲ್ಫೇಟ್ಗಳನ್ನು ಬಳಸಿರ್ತೀರಿ, ಕಾಮನ್ ಪಿ ಎಚ್ನಾಗ ಏನು ಬೇಕಾದ ಬಳಸಿರ್ತೀರಿ. ಲೋ ಪಿ ಎಚ್ನಾಗ ಬಂದು ಅಲ್ಲಿ ಮತ್ತೆ ನಿಮಗೆ ಗೊಬ್ಬರಗಳ ಬದಲಾವಣೆ, ಯಾಕಂದರೆ ಅಲ್ಲಿ ಕ್ಯಾಲ್ಸಿಯಂ ಮೆಡಿಸಿನ್ಗಳು ಅಥವಾ ನಿಮಗೆ ಲೋ ಪಿ ಎಚ್ನೊಳಗೆ ಬಂದು ರಾಕ್ ಫಾಸ್ಫೇಟ್. ಈಗ ನೀವು DAPನ ಅಂತ ವಿಚಾರ ಮಾಡೋದಾದ್ರೆ
ಮಿಡಲ್ನ್ಯಾಗ ಬಂದು DAP ಆದರೆ ಮ್ಯಾಲೆ ಹೋಗಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಆಗಿರ್ತೈತಿ, ಕೆಳಗೆ ಬಂದು ಬೋನ್ ಮೀಲ್ ಆಗ್ಬೋದು ಅಥವಾ ರಾಕ್ ಫಾಸ್ಫೇಟ್ ಆಗಿರ್ತೈತಿ. ಆದ್ರೆ ಮೂರು ಏನವು DAP ಅಂಶ ಬೇರೆ ಬೇರೆ ಆಗ್ತಾವೆ. ಅಲ್ಲಿ ಬಂದು ಇದನ್ನು ನಿಮ್ಗೆ ಹೈ pH ಸಲ್ಫೇಟ್ ಪೊಟ್ಯಾಶ್ ಬರ್ಬೋದು, ಇಲ್ಲಿ ಮುರೇಟ್ ಪೊಟ್ಯಾಶ್ ಬರ್ಬೋದು. ಹೌದಾ? ಯೂರಿಯಾನು ಹಂಗೆ, ಇಲ್ಲಿ ಕ್ಯಾಲ್ಸಿಯಂ ನೈಟ್ರೇಟ್ ಬರ್ಬೋದು, ಕಾಮನ್ ನೈಟ್ರೇಟ್ ಬರ್ಬೋದು, ಮಧ್ಯದೊಳಗೆ ಬಂದು ಯೂರಿಯಾ ನೇರವಾಗಿ ಬರ್ಬೋದು, ಮೇಲೆ ಬಂದರೆ ಅಮೋನಿಯಂ ಸಲ್ಫೇಟ್ ಬರ್ಬೋದು. ಗೊಬ್ಬರಗಳು ಏನಾಗ್ತಾವೆ ಮಣ್ಣಿನ ಗುಣಕ್ಕೆ ತಕ್ಕಂಗೆ ಬೇರೆ ಬೇರೆ ಆಗ್ತಾವೆ. ಅವನ್ನ ನೀವು ಮಣ್ಣಿನ ಗುಣಕ್ಕೆ ತಕ್ಕಾಗಿನ ನೀವು ಯೋಚನೆ ಮಾಡಿರಿ. 60,000 ರೂಪಾಯಿ ಟೋಟಲ್ ನಿಮ್ಮದು 1 ಇಯರ್ ಸ್ಲ್ಯಾಬ್. ಇದು ಎಲ್ಲಿವರೆಗೂ 1 ಇಯರ್ ಸ್ಲ್ಯಾಬ್ 60,000? ಒಂದು ನೀವು 3-4 ಲಕ್ಷ ರೂಪಾಯಿ ಆದಾಯ ಅವರ ಮಟ್ಟ, ನಿಮ್ಮದು 5 ಲಕ್ಷ ಆದಾಯ ಇದ್ದರೆ 1.25 ಲಕ್ಷ, 6 ಲಕ್ಷ ಆದಾಯ ಇದ್ದರೆ 1.5 ಲಕ್ಷ. ಯಾಕಂದರೆ ಪ್ರೀಮಿಯಮ್ ಆಗಿ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಹರಳೆ ಹಿಂಡಿ ಮತ್ತು ಬೇರೆ ಬೇರೆ ಕೆಲಸಗಳನ್ನು ನಿಮ್ಗೆ ಏನು ಮಾಡ್ತೇವೆ ನಾವು ಪ್ರೀಮಿಯಮ್ ಆಗಿ ಕಲಿಸ್ತೀವಿ. ಹೆಂಗೆ ಇನ್ಕಮ್ ರೈಸ್ ಆಗಿರುತ್ತೆ ಹಂಗೆ ನೀವು ಅಲ್ಲಿ ನೀವು ನೋಡಿರಿ ಹೆಚ್ಚು ನೆರಳಾದಂಗೆ ನಾವು ಹೆಚ್ಚು ಭೂಮಿಯಿಂದ ತಕ್ಕಂಡಂಗೆ ಆ ನ್ಯೂಟ್ರಿಯೆಂಟನ್ನು ಫಿಲ್ ಮಾಡಬೇಕು. ಪ್ಲಸ್ ಅಲ್ಲಿ ರೋಗ ಬರದೇ ಇರೋ ರೂಪದೊಳಗೆ ನೀವು ಎಕ್ಸ್ಟ್ರಾ ಪ್ರೀಮಿಯಮ್ ಕೆಲಸಗಳನ್ನು ಮಾಡಬೇಕಾಗುತ್ತೆ. ನೀವು ಟ್ರೈಕೋಡ್ರಮಾ, ಸುಡೋಮನಾಸನ್ನು ಅಥವಾ ಬೇರು ಹುಳುಗಳಿಗೆ ಮೆಟ್ರೈಸಮನ್ನು ಇಂಥವನ್ನೆಲ್ಲ ಬಳಸಬೇಕಾಗತ್ತಲ್ಲ. ಅಡ್ವಾನ್ಸ್ ಮಾಡವು ಭಾಳ ಅದಾವೆ. ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೇವೆ ನಾವು. ಬಂದ ಮೇಲೆ ಹೋರಾಡೋದಕ್ಕಿಂತ ಬರೋಕ್ಕಿಂತ ಮೊದಲನ ನೀವು ಸಾಕಷ್ಟು ಕೆಲಸಗಳನ್ನು ನೀವು ಮಾಡ್ಕೊಂಡ್ರೆ ನಿಮ್ಗಲ್ಲಿ ಏನಾಗೈತಿ ಹೋರಾಟದ್ದು ಕಡಿಮೆ ಅನಿಸ್ತದೆ. ನೀವು ಹೆಚ್ಚು ಇಳುವರಿ ಬಂದಾಗ ನೀವೇನು ಮಾಡ್ತೀರಿ ನೆಗ್ಲಿಜೆನ್ಸಿ ಭಾಳ ಮಾಡ್ತೀರಿ. ಕಡಿಮೆ ಆದಮೇಲೆ ನೀವು ಅದನ್ನು ಫಿಲ್ ಮಾಡೋಕೆ ಬರ್ತೀರಿ, ಅವಾಗ ಇನ್ವೆಸ್ಟ್ಮೆಂಟು ಬೇಕಾಗೈತಿ ಮತ್ತು ನಿಮಗೆ ಅದನ್ನು ಹಳೇದು ಬ್ಯಾಲೆನ್ಸ್ ಐತಲ್ಲ ಅದನ್ನು ಮಾಡೋದನ್ನು ನೀವು ಇನ್ವೆಸ್ಟ್ಮೆಂಟ್ ಡಬಲ್ ಹಾಕ್ಯಂತ ಹೋಗ್ತೀವಿ. ಬಂದರೆ ಪ್ರಭುಕುಮಾರ್ ಅವರು ಈ ತೋಟದವ್ರದ್ದು 5ನೇ ವರ್ಷ ಆಗಿ. ಇದು ಆ್ಯಕ್ಚುಲಿ 10ನೇ ವರ್ಷದ ತೋಟನ 10 ವರ್ಷದ್ದು. ಪ್ರಾರಂಭದೊಳಗೆ ಎಲ್ಲರೂ ಫಾಲೋ ಅಪ್ ಇರಲ್ಲಲ್ಲ ನಿಮ್ಮದು. ಒಂದು ಹೊಂಬಾಳೆ ಬರೋ ಮಟ್ಟ ನೀವು ನಮ್ಮ ಮಾತೇ ಕೇಳೋದಲ್ಲ. ನೀವು ಮೊನ್ನೆ ಹೊಂಬಾಳೆ ಬರೋ ಮಟ್ಟ ನೀವೇನನ್ನಲ್ಲ. ಈಗ ಆಕಸ್ಮಿಕ ನಾವೇನಾದರೂ ನಮ್ಮಲ್ಲಿ ಈಗ ಒಬ್ಬರು ಫಾರ್ಮರ್ ಇದ್ದಾರೆ ಈಗ ರಮೇಶ್ ಕುಮಾರ್ ಅಂತೇಳಿ, ರಮೇಶ್ ಜಿ ಅಂತೇಳಿ ಕರಿ ಬನ್ನಿ. ರಮೇಶ್ ಜಿ ಬರ್ರಿ, ನಂತರ ಬಸವರಾಜ್ ಅವರು ಬರ್ರಿ. ಈಗೇನು ರಮೇಶ್ ಜಿ ಅವರು ಅದಾರ, ಇವ್ರದ್ದು 3 ವರ್ಷ 9 ತಿಂಗಳದ ಗಿಡಗಳು. 3 ಹಾಕಿರಿ ಸರ್, 3 ಹಾಕಿಬಿಟ್ಟು 3 ವರ್ಷ 9 ತಿಂಗಳದ ಗಿಡಗಳು ಇವ್ರದ್ದು. ಹೌದ್ರಾ? 3 ವರ್ಷ 9 ತಿಂಗಳದ ಗಿಡಗಳು ಅಂದರೆ 1.5 ವರ್ಷದ ನಂತರ ನಮ್ಮ ಸಂಪರ್ಕಕ್ಕೆ ಬಂದಾರ. ಅವಾಗಿಂದನೇ ಅವರು ಕರೆಕ್ಟಾಗಿ ಆ ಪ್ಲಾಟಿಗೆ ಇನ್ವೆಸ್ಟ್ಮೆಂಟ್ ಮಾಡತ್ತಾರ. ಟೋಟಲ್ಲು 2,400 ಗಿಡಗಳು ಈಗ ಆಲ್ರೆಡಿ ಗರ್ಭ ಧರಿಸಾವು. 1,540 ಗಿಡಗಳು ಹೊಂಬಾಳೆ ಬಿಟ್ಟಾವು. ಅಂದರೆ ಆಲ್ರೆಡಿ ಅಡಿಕೆ ನೆಕ್ಸ್ಟ್ ಇಯರಿಗೆ ಕೊಯ್ಲು ಮಾಡ್ಬೋದು ನೀವು. ಒಂದು ಪ್ಲಸ್ ಅದರೊಳಗೆ ನೀವು ಮಧ್ಯದೊಳಗೆ ಬಾಳೆ ಇದೆ. ಹೈಯೆಸ್ಟ್ 26 kg 400 ಗ್ರಾಮ್ವರೆಗೂ ಬಾಳೆಗೊನೆ ಕಟಿಂಗ್ ಮಾಡ್ಯಾರ ಈ ಸಲ ಅವರು. ಏಲಕ್ಕಿ ಬಾಳೆ ಎವರೇಜ್ 19 kg ಐತಿ ಟೋಟಲ್ ಎವರೇಜು. ಒಂದು ಗೊನೆನೂ ಲೋಕಲ್ನಲ್ಲಿ ಮಾರಾಟ ಆಗಿಲ್ಲ, ಗೊನೆ ಪೂರ್ತಿ ಪೂಣಾಕ್ಕೆ ಹೋಗಿದೆ. ಕಾರಣ ಏನು? ಆ ಕ್ವಾಲಿಟಿ ಇಲ್ಲಿ ಯಾರೂ ದುಡ್ಡು ಕೊಡಲ್ಲ, ಅಷ್ಟು ಹಣ ಕೊಟ್ಟದನ್ನೇ ಏನಲ್ಲ. ಅಂದ್ರೆ ಆ ಲೆವೆಲ್ಲಿಗೆ ನೀವು ಬೆಳೆಯೋಕ್ಕೆ ಎಲ್ಲ ಪಾಸಿಬಿಲಿಟಿಗಳು ಅದಾವು. ಅವರು ಅಂದರೆ ನೀವು 3 ವರ್ಷ 9 ತಿಂಗಳ ನೀವೆಲ್ಲ ಪ್ಲಾಟು ವಿಸಿಟ್ ಮಾಡ್ಬೋದು. ನಾನೇನಂತೀನಿ ಅವ್ರ ನಂಬರು ತೊಗೊಳ್ರಿ, ಅವ್ರ ಸಂಪರ್ಕಕ್ಕೆ ಬರ್ರಿ. ನಿಮ್ಗೆ ಆಸಕ್ತಿ ಇದ್ದರೆ ಅವ್ರ ತೋಟ ನೋಡಿ ಬರ್ರಿ. ನೀವು ಅಲ್ಲಿ ಏನೇನಿದೆ ಅನ್ನೋದನ್ನು ನೋಡಿರಿ. ನೀವು ನಂತರ ನಾನೇನಂತೀನಿ ಅಂದ್ರೆ ನೀವು ಫಾರ್ಮರ್ನ ಮಾತಾಡಿಸಿ, ಫಾರ್ಮರ್ ಏನು ಮಾಡ್ಯಾನ ಅದನ್ನು ಮಾಡಿರಿ. ಫಾರ್ಮರು ಯಾವಾಗ ಅವ ಯಾವ ಡೇಟಿಗೆ ಏನು ಮಾಡಿರ್ತಾನೆ ಅದನ್ನು ನೀವು ಅವಾಗ ಚಾಚು ತಪ್ಪದ ಮಾಡ್ಕೊಳ್ರಿ. ಅದೇ ಡೂಪ್ಲಿಕೇಶನ್ ಬರುತ್ತೆ, ಅವ್ರಿಗೆ ಏನು ಬಂದೈತಿ ಅದು ನಿಮಗೂ ಸಿಗುತ್ತೆ. ಬೇರೆ ಏನು ಇದು ಇಲ್ಲ. ಕುಂದ್ರಿ ರಮೇಶ್ ಅವರು ಬಸವರಾಜ್ ಇಟಿಗಿ ಅಂತೇಳಿ ಒನ್ನೇ ಚೇರ್ನಾಗಿರೋರು. ಬಸವರಾಜ್ ಇಟಿಗಿ ಈಗ 1 ಇಯರ್ ನವಂಬರ್ದಿಂದ ಪ್ರಾರಂಭ ಮಾಡಿರೋದು. ಪ್ರಭುಕುಮಾರ್ ಅವರು ನಮ್ಮ ಸಂಪರ್ಕದೊಳಗೆ 4 ಇಯರ್ಸ್ 5 ಇಯರ್ಸ್ನಿಂದ ಅದಾರೆ. ರಮೇಶ್ ಜಿ ಅವರು ನಮ್ಮ ಸಂಪರ್ಕದೊಳಗೆ 3.5 ಇಯರ್ಸ್ ಆಯ್ತು ಅಂದರೂ ಅಡ್ಡಿಲ್ಲ, ನಮ್ಮ ಸಂಪರ್ಕದೊಳಗಿದ್ದು. ಇವರು ಬಾಳೆ ಪ್ಲಸ್ ಅಡಿಕೆ. ಈಗ ಇವ್ರದ್ದು ಸದ್ಯ 3 ವರ್ಷ 9 ತಿಂಗಳ 10 ತಿಂಗಳದ ಅಡಿಕೆ. ಇವ್ರದ್ದಂತೂ ಹಳೆ ತೋಟ 95 ಕ್ವಿಂಟಲ್ವರೆಗೂ ಅಡಿಕೆ, ಪ್ಲಸ್ ಅದರೊಳಗೆ ಕಾಳುಮೆಣಸು, ಪ್ಲಸ್ ಅದರೊಳಗೆ ಏಲಕ್ಕಿ ನಾಟಿ ಮಾಡಿದ್ರು, ಏಲಕ್ಕಿ ತೆಗೆದ್ರು ಅವರು. ನಂತರ ಅದರೊಳಗೆ ಮತ್ತೇನು ಎಳನೀರು ಇದೆ. ನಂತರ ಅದನ್ನು ಬಸಿಗಾಲುವೆನೂ ಅವರು ನಮ್ಮ ಸಂಪರ್ಕಕ್ಕೆ ಬಂದು 2 ವರ್ಷದ ಮೇಲೆ ಮಾಡಿರೋದು. ಇನ್ನು ಬಸವರಾಜಂದಂತೂ ನಾವು ಒತ್ತಾಯ ಮಾಡಿ ಅಂದರೆ ಬಳ್ಳುಳ್ಳಿ ಒಳಗೆ ರಿಸಲ್ಟ್ ಮಾಡಿರೋದು. ಬಳ್ಳುಳ್ಳಿ ಫೋರ್ಸ್ನಿಂದ ಅಡಿಕೆಗೆ ಎಂಟ್ರಿ ಹೊಡೆದಿರೋದು, ಒತ್ತಾಯ ಮಾಡಿ ಸ್ಪ್ರಿಂಕ್ಲರ್ ಮಾಡಿಸಿರೋದು, ಒತ್ತಾಯ ಮಾಡಿ ಬಸಿಗಲಿವೆ ಮಾಡಿಸಿರೋದು. ಈ ವರ್ಷ ಅಡಿಕೆ 70 ಕ್ವಿಂಟಲ್ನಿಂದ 180 ಕ್ವಿಂಟಲ್ ಆಲ್ರೆಡಿ ಬಂದಿದೆ.
ಇನ್ನೂ ಅಡಿಕೆ ಬರುತ್ತೆ. ಟೋಟಲ್ 2 ಎಕರೆ ಆಮೇಲೆ ಹೈ ಡೆನ್ಸಿಟಿ. ಇನ್ನು ಉಳಿದಿರೋದು ಅವರು ನೀವು ಮಾತಾಡ್ತಾರೆ. ಮೋಸ್ಟ್ಲಿ ಅವ್ರ ಕಡೆಯಿಂದ ನೀವು ಹೇಳಿದ್ನಲ್ಲ, ಅವ್ರೇನು ಮಾತಾಡ್ತಾರೆ ಅದನ್ನು ತೊಗೊಳ್ಳೋಣಂತೆ. ನಿಮ್ಮೆಲ್ಲರ ಪರವಾಗಿ ನಾನು ಹೇಳ್ತೀನಿ, ಮುರುಗೇಶ್ ಅಣ್ಣರು ಸ್ಟೇಜಿಗೆ ಬರ್ರಿ. ಗರಿ ಕಟ್ ಮಾಡಿಸಿರೋ ಪ್ಲಾಟ್ ರಮೇಶ್ ಜೊತೆ ಗರಿ ಕಟ್ ಆಗೈತೆ? ಇಲ್ಲ ರಮೇಶ್ ಜಿದಲ್ಲ, ಗರಿ ಕಟ್ ಮಾಡಿರೋ ಪ್ಲಾಟ್ ಬೇರೆ ಇದೆ. ನೀವು ಆ ಪ್ಲಾಟ್ ನೋಡ್ತೀನಿ ಅಂದರೆ ಕೋಟೆ ಮಲ್ಲೂರಿಗೆ ಬರ್ಬೇಕು. ಹಾಂ, ಯಾಕಂದ್ರೆ ಗರಿ ಕಟ್ ಮಾಡಿ ಅಡಿಕೆ ಬಂದಿರತಕ್ಕಂಥ ಫಸ್ಟ್ ಪ್ಲಾಟ್ ಅದ ಈಗ ನಮಗಲ್ಲಿ ಆ ಭಾಗಕ್ಕೆ. ಹಂಗೆ ಸುಳ್ಳ್ಯದಲ್ಲಿ ಇದೆ. ಇಲ್ಲಿ ಮುರುಗೇಶನವ್ರು ಬರ್ರಿ, ಗಂಗಣ್ಣವ್ರು ಬರ್ರಿ. ನಿಮ್ಮೆಲ್ಲರ ಪರವಾಗಿ ನಾವು ಅವ್ರಿಗೆ ಅಂದರೆ ನಾವು ಇವತ್ತು 23 ಡಿಸೆಂಬರ್ ಅಂದ್ಕೊಂಡು ರೈತ ದಿನಾಚರಣೆ ಅಂದ್ಕೊಂಡು ಒಂದು ರೈತರಿಗೆ ಸನ್ಮಾನ. ನಂತರ ನೋಡಿರಿ, ನಾನೇನಂತೀನಿ ಅಂದರೆ ಇದೇನು ಆರ್ಡಿನರಿ ಸಾಧನೆ ಏನಲ್ಲ. ನೀವು ಎಲ್ಲರೂ ವಿಚಾರ ಮಾಡಿಕೊಡ್ರಿ. 26 kg 400 ಗ್ರಾಮ್ ಗೊನೆ ಬೆಳೆಯೋದು, ಅದು ಎಕ್ಸ್ಪೋರ್ಟ್ ಆಗೋದು, 28 ರೂಪಾಯಿ ರೇಟಿನ ದಿವಸ ಅವ್ರಿಗೆ 45 ರೂಪಾಯಿ ರೇಟ್ ಕೊಡೋದು ಮಾರ್ಕೆಟ್ ಕೊಡ್ತಾ ಹಂಗೆ. ಹಾಂ, ಹಂಗಾರೆ ಅದು ಆ ಬಾಳೆ ಹೆಂಗಿತ್ತು ಏನು ಅನ್ನೋದು. ನಂತರ ಪ್ರಭುಕುಮಾರ್ ಅವರು ಸಾವಯವದ ಲೈನ್ನೊಳಗೆ ಯಾವಾಗೂ ಇದ್ದಾರೆ. ಅವ್ರು ಸಾವಯವ ಪರಿವಾರದವರೇ. ಸಾವಯವ ಪರಿವಾರದಾಗಿದ್ದಾಗೂ ಅವ್ರಿಗೆ ನಾವು ಸಾವಯವ ಪರಿವಾರದೊಳಗೆ ಇರೋರು. ಪರೀಕ್ಷಣವ್ರು ಬಂದ್ರಿ. ಇವರು ರಂಗಣ್ಣವ್ರು ಇಲ್ಲದ್ರಿ? ಬರ್ರಿ. ಅಲ್ಲ, ನಾ ಆ್ಯಕ್ಚುಲಿ ನಿಮ್ಗೆ ಹೇಳಬೇಕು ಅಂದರೆ ರಂಗಣ್ಣವರು ಮತ್ತು ಗಂಗಣ್ಣವರು, ನಂತರ ರವಿಕುಮಾರ್ ಯಾರು ಎಲ್ಲಿದ್ದಾರೆ? ಬೆಂಗಳೂರಿಗೆ ಹೋಗ್ಯಾರ. ಇವರು ಎಲ್ಲರೂ ನಮ್ಮನ್ನ ಏನು ಇಲ್ಲಿಗೆ ನೀವು ಕರೆದು ಈ ವೇದಿಕೆ ನೀವೇ ಕೊಟ್ಟಿರೋದು ನಮಗೆ. ಈ ವೇದಿಕೆ ಕೊಟ್ಟಾರೆ ಯಾರು? ನೀವೇ ಅಲ್ಲ. ನಿಮ್ಮಿಂದ ಇಂಥದ್ದೊಂದು ಕಾರ್ಯಕ್ರಮ ಆಗಿರೋದು. ನೋಡಿರಿ, ರೈತರಿಗೆ ನಾವು ಮಾರ್ಗದರ್ಶನ ಮಾಡತ್ತೀವಿ ಅಂದರೂ ಇಂಥದ್ದೊಂದು ವೇದಿಕೆ ಸೃಷ್ಟಿ ಮಾಡೋದು ಅಷ್ಟು ಆರ್ಡಿನರಿ ಏನಲ್ಲ. ಹೌದೇ? ಇಷ್ಟು ಜನರನ್ನು ಒಂದು ಕಡೆ ಸೇರಿಸೋದು, ಇವತ್ತದು ರೈತಾಪಿ ಕಾರ್ಯಕ್ರಮದೊಳಗೆ ಸೇರಿಸೋದಂತೂ ಅಪ್ರತಿಮ ಸಾಧನೆ ಅಂತೂ ಅಡ್ಡಿ ಇಲ್ಲ ಇದು. ಹೌದಾ? ಮತ್ತು ಎಲ್ಲರೂ ನೀವು ಇಷ್ಟೋ ತನಕ ಕಾದ ನಮ್ಮ ಮಾತು ಕೇಳಾಗ್ತಿರೋದು ಇದು ದೊಡ್ಡ ಸಾಧನೆ. ಅದಕ್ಕೆ ದಯವಿಟ್ಟು ನಿಮ್ಮೆಲ್ಲರ ಪರವಾಗಿಯೇ ಇವ್ರನ್ನ ಸನ್ಮಾನ ಮಾಡೋಣ. ಸನ್ಮಾನದ ನಂತರ ಅವರು ತಮ್ಮ ಒಂದೆರಡು ಮಾತುಗಳನ್ನು ಮಾತಾಡ್ತಾರೆ. ಮುರೀಶಣ್ಣವ್ರು ಬರ್ರಿ. ಚಪ್ಪಾಳೆ ಕೊಡ್ರಿ. ಯಾಕಂದ್ರೆ ಸಾಧನೆಗೆ ಒಂದು ಚಪ್ಪಾಳೆ ಬಿಟ್ರೆ ಮತ್ತೇನೋ ನಮ್ಗೆ ಎಕ್ಸ್ಟ್ರಾ ಕೊಡೋಕ್ಕಾಗಲ್ಲ. ಹಾಂ, ಬರ್ರಿ ರಂಗಣ್ಣವ್ರು. ಮಾಲೆ ತುಂಬ ಮಂಜಣ್ಣ ಮಾಲೆ. ಚಪ್ಪಾಳೆ ಕಂಟಿನ್ಯೂ ಇರಬೇಕು. ಇದು ಉಲ್ಟಾ ಆಗೈತೆ ರಂಗಣ್ಣವ್ರು, ಉಲ್ಟಾ ಆಗೈತೆ. ಹಾಂ, ಕೊಡ್ರಿ. ಅಲ್ಲಿ ಇವ್ರು ಅಲ್ಲೊಂದು ಕೊಡ್ರಿ ಗಂಗಡ. ಇಲ್ಲೊಂದು ಕೊಡು. ಹಾಕ್ರಿ, 3 ಜನ ಅದಾರ. ಚಪ್ಪಾಳೆ